ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಡ ಆಟೋ ಚಾಲಕರು ಬದುಕಿನ ಬಂಡಿ ಓಡಿಸೋದಕ್ಕೆ ಆಗದೆ ಬಿಸಿಲಿನಲ್ಲಿ ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. ಅದೇ ಮತ್ತೊಂದು ಕಡೆ ಜನಪ್ರತಿನಿಧಿಗಳಿಗೆ ಪುಕ್ಸಟ್ಟೆ IPL ನೋಡೋ ಅವಕಾಶ ಶುರುವಾಗಿದೆ. ಜನಸಾಮಾನ್ಯರು ಜೀವನಕ್ಕಾಗಿ ಪರದಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಶಾಸಕರ PAಗಳು ಫ್ರೀ IPL ಟಿಕೆಟ್ಗಾಗಿ ಮುಗಿಬಿದ್ದಿದ್ದಾರೆ. ಇಲ್ಲಿ ನೋಡ್ರಿ, ಈ ದೃಶ್ಯಗಳನ್ನೊಮ್ಮೆ ನೋಡಿ. ಅಲ್ಲೆಲ್ಲೋ ಗಲ್ಫ್ನಲ್ಲಿ ಯುದ್ಧ ನಡೀತಾ ಇದ್ರೆ ಇಲ್ಲಿ ಬಡ ಆಟೋ ಚಾಲಕರು ಸುಡುವ ಬಿಸಿಲಲ್ಲಿ ಆಟೋ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಸಿಗದೆ ಇದ್ರೆ ಹೊಟ್ಟೆಗೆ ಏನ್ ಮಾಡೋದು, ಹೆಂಡತಿ ಮಕ್ಕಳನ್ನ ಹೇಗ್ ಸಾಕೋದು ಅನ್ನೋ ಆತಂಕ ಇವರ ಕಂಗಳಲ್ಲಿ ಕಾಣಿಸ್ತಾ ಇದೆ. ಆಟೋ ಚಾಲಕರ ಕಣ್ಣೀರು ನೋಡಿದ್ರಲ್ಲ, ಇನ್ನು ಈ ದೃಶ್ಯಗಳನ್ನು ಒಮ್ಮೆ ಕಣ್ತುಂಬಿಕೊಳ್ಳಿ. ಅಂದ್ಹಾಗೆ ಹೀಗೆ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಿಕೊಂಡು ಕೈಯಲ್ಲಿ ಪತ್ರಗಳನ್ನ ಹಿಡಿದು ನಿಂತಿರುವ ಇವರೆಲ್ಲ ಸಾಮಾನ್ಯದವರಲ್ಲ. ನಮ್ಮನ್ನಾಳುವ ಸಚಿವರು, ಶಾಸಕರುಗಳ PAಗಳು. ಅಂದ್ಹಾಗೆ ಇವರೆಲ್ಲ ಗ್ಯಾಸ್ ಸಿಲಿಂಡರ್ಗೋ ಪೆಟ್ರೋಲ್ ಡೀಸೆಲ್ಗೋ ಕ್ಯೂ ನಿಂತಿರೋರಲ್ಲ, ಬದಲಾಗಿ ಫ್ರೀ IPL ಟಿಕೆಟ್ಗಾಗಿ. ಜನರಿಗೆ ಗ್ಯಾಸ್ ಚಿಂತೆ, ಜನಪ್ರತಿನಿಧಿಗಳಿಗೆ IPL ಆಸೆ. ವಿಧಾನಸೌಧದಲ್ಲಿ IPL ಟಿಕೆಟ್ಗೆ ಶಾಸಕರ PAಗಳು ದುಂಬಾಲು. ಅಜ್ಜಿಗೆ ಹಳೆ ಮನೆ ಚಿಂತೆಯಾದ್ರೆ ಮೊಮ್ಮಗಳಿಗೆ ಮೊಬೈಲ್ ಚಿಂತೆಯಂತೆ. ಹಾಗಾಗಿದೆ ನಮ್ಮ ಜನಪ್ರತಿನಿಧಿಗಳ ಕತೆ. ಯಾಕೆಂದ್ರೆ ವೋಟ್ ಹಾಕಿ ತಮ್ಮನ್ನ ಆಯ್ಕೆ ಮಾಡಿದ ಜನಸಾಮಾನ್ಯರು ಹೀಗೆ ಬಿಸಿಲು, ಗಾಳಿ, ಮಳೆ ಅಂದೆ ಬದುಕಿನ ಬಂಡಿ ನಡೆಸೋದಕ್ಕೆ ಕಷ್ಟಪಡ್ತಾ ಇದ್ರೆ, ಇತ್ತ ಶಾಸಕರು ಅನಿಸಿಕೊಂಡವರು ಪುಕ್ಸಟ್ಟೆ IPL ಟಿಕೆಟ್ಗಾಗಿ ತಮ್ಮ PAಗಳನ್ನ ಕಳಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಹಾಗೂ ಚೆನ್ನೈ ತಂಡದ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದ್ದು, ಸ್ಪೀಕರ್ ಆಪ್ತ ಕಾರ್ಯದರ್ಶಿ ಕಚೇರಿಯಲ್ಲಿ ಶಾಸಕರಿಗೆ ಉಚಿತವಾಗಿ ತಲಾ 3 ಟಿಕೆಟ್ ವಿತರಿಸಲಾಯಿತು. ಶಾಸಕರ ಪರವಾಗಿ ಅವರ PAಗಳು ಕ್ಯೂ ನಿಂತು ಟಿಕೆಟ್ ಪಡೆದುಕೊಂಡ್ರು. ರಾಜ್ಯದಲ್ಲಿ ಒಟ್ಟು 224 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರ ಖಾಲಿ ಇದೆ. ಹೀಗಾಗಿ 222 ಶಾಸಕರ ಪೈಕಿ 218 ಶಾಸಕರಿಗೆ IPL ಟಿಕೆಟ್ ವಿತರಣೆ ಮಾಡಲಾಗಿದೆ. ಒಬ್ಬೊಬ್ಬರಿಗೆ 3 ಟಿಕೆಟ್ ಎಂಬಂತೆ ಒಟ್ಟು 654 ಟಿಕೆಟ್ ಹಂಚಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ವಿಪಕ್ಷ ನಾಯಕ R ಅಶೋಕ್, ಸ್ಪೀಕರ್ ಖಾದರ್ಗೂ ಉಚಿತ ಟಿಕೆಟ್ ವಿತರಣೆಯಾಗಿದೆ. ಆದರೆ ಬಿಜೆಪಿ ಶಾಸಕರಾದ ರವಿ ಸುಬ್ರಹ್ಮಣ್ಯ, ಸುರೇಶ್ ಕುಮಾರ್ ಹಾಗೂ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟಿಕೆಟ್ ಪಡೆದಿಲ್ಲ. ತೆಲಂಗಾಣ ಸಿಎಂ ಸಂಬಂಧಿಯೆಂದು ಟಿಕೆಟ್ಗಾಗಿ ಕರೆ. IPL ಟಿಕೆಟ್ ಪಡೆಯಲು ಶಾಸಕರ PAಗಳು ಹೀಗೆ ಕ್ಯೂ ನಿಂತಿದ್ರೆ IPL ಟಿಕೆಟ್ಗಾಗಿ ಕೆಲವರು 16 ರೀತಿ ಸರ್ಕಸ್ ಮಾಡ್ತಿದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸಂಬಂಧಿ ಅಂತ ಹೇಳಿ ಶಾಸಕ ಸುರೇಶ್ ಕುಮಾರ್ಗೆ ಸಂದೀಪ್ ಎಂಬಾತ ಕರೆ ಮಾಡಿದ್ನಂತೆ. ಅವರು ನನ್ನ ಬಳಿ IPL ಟಿಕೆಟ್ ವಿಷಯ ಮಾತನಾಡಬೇಡಿ ಅಂತ ಹೇಳಿದ್ರಂತೆ. ಏನೇ ಹೇಳಿ, ಶಾಸಕರಿಗೂ ಮನರಂಜನೆ ಮುಖ್ಯ. ಕ್ರಿಕೆಟ್ ಬಗ್ಗೆ ಕ್ರೇಜ್ ಇರುತ್ತೆ ನಿಜ, ಆದರೆ ಸ್ಟೇಡಿಯಂನಲ್ಲಿ ನಡೆಯೋ ಪ್ರತಿ ಪಂದ್ಯಕ್ಕೂ 3 ಉಚಿತ ಟಿಕೆಟ್ ಪಡೆಯೋದು ಜನಪ್ರತಿನಿಧಿಗಳ ಆದ್ಯತೆಯ ಪ್ರಶ್ನೆ ಎತ್ತುವಂತಿದೆ. ಈರಣ್ಣ ಬಸವ, TV9 ಬೆಂಗಳೂರು.